ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ಯೆಶಾಯನ ಗ್ರಂಥ 66ನೇ ಅಧ್ಯಾಯದ 13ನೇ ವಾಕ್ಯ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಯೆರೂಸಲೇಮಿನಲ್ಲಿಯೇ ನಿಮಗೆ ದುಃಖ ಶಮನವಾಗುವುದು. ನೀವು ಈ ದಿನದಲ್ಲಿ ಯಾವ ಕಾರ್ಯಗಳ ಕುರಿತಾಗಿ ನೀವು ಚಿಂತಿಸುತ್ತಾ ಕಣ್ಣೀರು ಹಾಕುತ್ತಾ ಇದ್ದಿರಬಹುದು. ನಿಮ್ಮ ಜೀವಿತ ಅದೇ ರೀತಿಯಲ್ಲಿ ನಡೆಸುತ್ತಾ ಇರಬಹುದು. ಯಾರೂ ಕೂಡ ನಿಮ್ಮನ್ನು ಸಂತೈಸೋದಕ್ಕೆ ಇಲ್ಲದೆ ಇರಬಹುದು. ಆದರೆ ನಿಮಗಾಗಿ ಚಿಂತಿಸುವಂತಹ, ನಿಮ್ಮನ್ನು ಸಂತೈಸುವಂತಹ ಒಬ್ಬ ದೇವರಿದ್ದಾರೆ. ಅವರು ನಿಮ್ಮನ್ನು ಪ್ರೀತಿಸುವಂತಹ ದೇವರು ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ನಮ್ಮ ಚಿಂತೆಗಳನ್ನು, ನಮ್ಮ ಮನಸ್ಸಿನಲ್ಲಿ ಹಾದು ಹೋಗುವಂತಹ ಎಲ್ಲ ಕಾರ್ಯಗಳ ಕುರಿತಾಗಿ ಆತನು ತಿಳಿದವನಾಗಿದ್ದಾನೆ. ಆದುದರಿಂದ ಯಾವ ಕಾರ್ಯಗಳಲ್ಲಿ ನಮಗೆ ಸಂತೈಸುವಿಕೆ ಬೇಕಾಗಿದೆಯೋ ಆ ಒಂದು ಸಂತೈಸುವಿಕೆಯನ್ನು ದೇವರೇ ನಮಗಾಗಿ ಮಾಡುವಾತನಾಗಿದ್ದಾನೆ. ಆ ಒಂದು ಸಂತೈಸುವಿಕೆ ನಮಗೆ ಸಂಪೂರ್ಣವಾಗಿ ಕೊಡುವಂಥದ್ದಾಗಿದೆ. ಆದುದರಿಂದ ನಿಮ್ಮ ದುಃಖ ಏನೇ ಇದ್ದರೂ ಕೂಡ ಈ ದಿನದಲ್ಲಿ, ಈ ಮುಂಜಾನೆ ವೇಳೆಯಲ್ಲಿ ನಾವು ದೇವರ ಬಳಿಯಲ್ಲಿ ಹೇಳಿಕೊಳ್ಳೋಣ. ದೇವರು ನಮ್ಮೆಲ್ಲರನ್ನು ಕೂಡ ಸಂತೈಸುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿ ಕರ್ತನೆ ನನ್ನ ಎಲ್ಲ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ನಮ್ಮನ್ನು ಸಂತೈಸಲು ಯಾರೂ ಇಲ್ಲ ಎಂಬುದಾಗಿ ಚಿಂತೆ ಮಾಡ್ತಿರುವಂತಹ, ನೋವಿನಲ್ಲಿ ಇರುವಂತಹ ಕರ್ತನೆ ಎಲ್ಲ ಸಹೋದರಿಯರಿಗಾಗಿ, ಎಲ್ಲ ಸಹೋದರರಿಗಾಗಿ ನಾನು ಪ್ರಾರ್ಥಿಸ್ತಿದ್ದೇನೆ. ಅಪ್ಪ, ನೀನು ಕರ್ತನೆ ಎಲ್ಲರ ಜೀವಿತವನ್ನು ತಿಳಿದಿರುವಾತನು. ಯಾರೆಲ್ಲ ಯಾವ ಹಾದಿಗಳಲ್ಲಿ ಹೋಗುತ್ತಿದ್ದಾರೋ ಎಲ್ಲವನ್ನ ತಿಳಿದಂಥ ದೇವರು ನೀವಾಗಿದ್ದೀರಿ ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನ ನೀವೇ ಸಂತೈಸಿ ಆಧರಿಸಿ ಕರ್ತನೆ ಬಲಪಡಿಸಿ ಈ ದಿನದಲ್ಲಿ ಅದವರು ಕರ್ತನೆ ಜನರೆಲ್ಲರೂ ಕೂಡ ಅವರ ದುಃಖದಿಂದ ಹೊರಗೆ ಬಂದು ನೀವು ಕೊಟ್ಟಿರುವಂಥ ಸಂತೋಷವನ್ನು, ಸಮಾಧಾನವನ್ನು ಅನುಭವಿಸುವ ಹಾಗೆ ನಿನ್ನ ಕೃಪೆಯಿಂದ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್.